ಕರ್ನಾಟಕದಲ್ಲಿ ನಾವು ವಿದ್ಯುತ್ ಸಪ್ಲೈ ಮಾಡ್ತೀವಿ ಅಂತ ಪಬ್ಲಿಕ್ ನೋಟಿಸ್ ಅನ್ನ ನೀಡಿದೆ. ಈಗಾಗಲೇ ವಿದ್ಯುತ್ ನಿಯಂತ್ರಣ ಆಯೋಗದಲ್ಲಿ ಟಾಟಾ ಕಂಪನಿ ಫೈಲ್ಸ್ ಆಗಿರುವಂತದ್ದು. ಬೆಸ್ಕಾಂ, ಚೆಸ್ಕಾಂ, ಜಸ್ಕಾಂ, ಹೆಸ್ಕಾಂ, ಮೆಸ್ಕಾಂ ವಲಯಗಳ ಖಾಸಗೀಕರಣ ಫಿಕ್ಸ್ ಆಗುತ್ತಾ? ಸದ್ಯದಲ್ಲೇ ಕರ್ನಾಟಕ ವಿದ್ಯುತ್ ಇಲಾಖೆ ಖಾಸಗೀಕರಣಕ್ಕೆ ಸಿದ್ದು ಸರ್ಕಾರ ಸಂಚನ ರೂಪಿಸಿದ್ಯಾ? ಮುಂಬೈ ಮೂಲದ ಟಾಟಾ ಪವರ್ ಕಂಪನಿ ಜೊತೆ ಈಗ ಟೈಅಪ್ ಆಗುತ್ತಾ? ಸರ್ಕಾರ ಮಸಲತ್ತನ್ನ ಮಾಡ್ಕೊಳ್ತಾ ಇರುವಂತದ್ದು. ಕರ್ನಾಟಕದಲ್ಲಿ ನಾವು ವಿದ್ಯುತ್ ಸಪ್ಲೈಯನ್ನ ಮಾಡ್ತೀವಿ. ಈಗಾಗಲೇ ವಿದ್ಯುತ್ ನಿಯಂತ್ರಣ ಆಯೋಗದಲ್ಲಿ ಟಾಟಾ ಕಂಪನಿ ಫೈಲ್ ಮಾಡಿಕೊಂಡಿರುವಂತದ್ದು. ಬೆಸ್ಕಾಂ, ಚೆಸ್ಕಾಂ, ಜಸ್ಕಾಂ, ಹೆಸ್ಕಾಂ ಜೊತೆಗೆ ಮೆಸ್ಕಾಂ ವಲಯ ಖಾಸಗೀಕರಣಕ್ಕೆ ಈಗ ಫಿಕ್ಸ್ ಆಗಿರುವಂತದ್ದು. ಸದ್ದಿಲ್ಲದೆ ಕರ್ನಾಟಕ ವಿದ್ಯುತ್ ಇಲಾಖೆ ಖಾಸಗೀಕರಣಕ್ಕೆ ಸಿದ್ದು ಸರ್ಕಾರ ಸಂಚಲನ ರೂಪಿಸ್ತಾ ಇದೆಯಾ? ಮುಂಬೈ ಮೂಲದ ಟಾಟಾ ಪವರ್ ಕಂಪನಿ ಜೊತೆಗೆ ಸರ್ಕಾರದ ಮಸಲತ್ತು ಅನ್ನುವಂಥದ್ದು ಈಗ ಕೇಳಿ ಬರ್ತಾ ಇರುವಂತದ್ದು. ಕರ್ನಾಟಕದಲ್ಲಿ ನಾವು ಪವರ್ ಸಪ್ಲೈ ಮಾಡ್ತೀವಿ ಅಂತ ಪಬ್ಲಿಕ್ ನೋಟಿಸ್ ಅನ್ನ ನೀಡಿದೆ. ಈಗಾಗಲೇ ವಿದ್ಯುತ್ ನಿಯಂತ್ರಣ ಆಯೋಗದಲ್ಲಿ ಟಾಟಾ ಕಂಪನಿ ಫೈಲ್ ಮಾಡಿಕೊಂಡಿರುವಂತದ್ದು. ಜೊತೆಗೆ ಬೆಸ್ಕಾಂ, ಚೆಸ್ಕಾಂ ಹಾಗೆ ಜಸ್ಕಾಂ, ಮೆಸ್ಕಾಂ ವಲಯಗಳ ಖಾಸಗೀಕರಣ ಆಗುವುದು ಗ್ಯಾರಂಟಿ ಅಂತ ಹೇಳಲಾಗ್ತಾ ಇದೆ. ಸದ್ದಿಲ್ಲದೆ ಕರ್ನಾಟಕ ವಿದ್ಯುತ್ ಇಲಾಖೆ ಖಾಸಗೀಕರಣಕ್ಕೆ ಸಿದ್ದು ಸರ್ಕಾರ ಏನಾದ್ರೂ ಸಂಚಲನ ಮಾಡ್ತಾ ಇದೆಯಾ? ಸಂಚಲನ ರೂಪಿಸ್ತಾ ಇದೆಯಾ? ಇದೀಗ ಮುಂಬೈ ಮೂಲದ ಟಾಟಾ ಪವರ್ ಕಂಪನಿ ಜೊತೆಗೆ ಸರ್ಕಾರದ ಮಸಲತ್ತು ಅಂತ ಹೇಳಲಾಗ್ತಾ ಇದೆ. ಈಗಾಗಲೇ ವಿದ್ಯುತ್ ನಿಯಂತ್ರಣ ಆಯೋಗದಲ್ಲಿ ಟಾಟಾ ಕಂಪನಿ ಫೈಲ್ ಮಾಡಿಕೊಂಡಿರುವಂತದ್ದು. ಬೆಸ್ಕಾಂ, ಚೆಸ್ಕಾಂ ಹಾಗೆ ಜಸ್ಕಾಂ ಜೊತೆಗೆ ಹೆಸ್ಕಾಂ ಜೊತೆಗೆ ಮೆಸ್ಕಾಂ ವಲಯ ಖಾಸಗೀಕರಣ ಆಗುವುದು ಗ್ಯಾರಂಟಿ ಅಂತ ಹೇಳಲಾಗ್ತಾ ಇದೆ. ಸರ್ಕಾರಿ ವಿದ್ಯುತ್ ವ್ಯವಸ್ಥೆ ಖಾಸಗಿ ಕಂಪನಿಗೆ ಬರೆದು ಕೊಡ್ತಾ ಇದೆಯಾ ಕೈ ಸರ್ಕಾರ? 5 ಸರ್ಕಾರಿ ವಿದ್ಯುತ್ ಕಂಪನಿಗಳಲ್ಲಿ ನುಸುಳಲು ಟಾಟಾ ಕಂಪನಿ ತಂತ್ರವನ್ನ ರೂಪಿಸ್ತಾ ಇದೆ. ಬೆಸ್ಕಾಂ, ಹೆಸ್ಕಾಂ, ಜಸ್ಕಾಂ ಹಾಗೆ ಚೆಸ್ಕಾಂ, ಮೆಸ್ಕಾಂ ಸೇಲ್ಗೆ ಸಂಚಲನ ರೂಪಿಸಿದೆ. ಇದು ದುಷ್ಟ ನಡೆ ಅಂತ ತಿರುಗು ಬಿದ್ದ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ. ಇದೊಂದು ದುಷ್ಟ ನಡೆ ಅಂತ ತಿರುಗಿ ಬಿದ್ದ ಕರ್ನಾಟಕ ವಿದ್ಯುತ್ ನೌಕರರ ಸಂಘ. ಕರುನಾಡಿನ ಜನ, ಸ್ಥಳೀಯ ಗುತ್ತಿಗೆದಾರರಿಗೂ ಇದುವೇ ಕೂಡ ಮರಣ ಶಾಸನ ಆಗುತ್ತಾ? ಪವರ್ ಕಂಪನಿಗಳು ಸೇಲ್ ಆಗುತ್ತಾ? ಸರ್ಕಾರಿ ವಿದ್ಯುತ್ ವ್ಯವಸ್ಥೆ ಖಾಸಗಿ ಕಂಪನಿಗಳಿಗೆ ಬರೆದು ಕೊಡ್ತಾ ಇದೆಯಾ ಕೈ ಸರ್ಕಾರ? ನೋಡಿ, 5 ಸರ್ಕಾರಿ ವಿದ್ಯುತ್ ಕಂಪನಿಗಳಲ್ಲಿ ನುಸುಳಲು ಇದೀಗ ಟಾಟಾ ಕಂಪನಿ ರಣತಂತ್ರವನ್ನ ರೂಪಿಸ್ತಾ ಇದೆಯಾ? ಬೆಸ್ಕಾಂ, ಚೆಸ್ಕಾಂ, ಜಸ್ಕಾಂ ಹಾಗೆ ಹೆಸ್ಕಾಂ, ಮೆಸ್ಕಾಂ ವಲಯಗಳಿಗೆ ಏನು ಸೇಲ್ಗೆ ಸಂಚಲನ ರೂಪಿಸಿಕೊಳ್ತಾ ಇದೆಯಾ? ಇದೊಂದು ದುಷ್ಟ ನಡೆ ಅಂತ ಈಗ ಕರ್ನಾಟಕ ವಿದ್ಯುತ್ ನೌಕರರ ಸಂಘ ತಿರುಗು ಬಿದ್ದಿದೆ. ಕರ್ನಾಟಕ ರಾಜ್ಯ ಸರ್ಕಾರದ ವಿರುದ್ಧ ಇದೀಗ ಕರ್ನಾಟಕ ವಿದ್ಯುತ್ ನೌಕರರ ಸಂಘ ತಿರುಗಿ ಬಿದ್ದಿರುವಂತದ್ದು. ಕರುನಾಡಿನ ಜನ, ಸ್ಥಳೀಯ ಗುತ್ತಿಗೆದಾರರಿಗೂ ಇದು ಮರಣ ಶಾಸನ ಆಗುತ್ತೆ ಎನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಸರ್ಕಾರಿ ವಿದ್ಯುತ್ ವ್ಯವಸ್ಥೆ ಖಾಸಗಿ ಕಂಪನಿಗೆ ಬರೆದು ಕೊಡ್ತಾ ಇದೆಯಾ ಕೈ ಸರ್ಕಾರ ಅನ್ನುವಂತಹ ಪ್ರಶ್ನೆ, ಅನುಮಾನಗಳು ಈಗ ಮೂಡ್ತಾ ಇರುವಂತದ್ದು. 5 ಸರ್ಕಾರಿ ವಿದ್ಯುತ್ ಕಂಪನಿಗಳಲ್ಲಿ ನುಸುಳಲು ಈಗ ಟಾಟಾ ಕಂಪನಿ ರಣತಂತ್ರವನ್ನ ರೂಪಿಸ್ತಾ ಇದೆಯಾ ಅಂತ. ಈಗಾಗಲೇ ಕರ್ನಾಟಕದಲ್ಲಿ ಇರುವಂತಹ 5 ಕಂಪನಿಗಳು ಅಂತಂದ್ರೆ ಬೆಸ್ಕಾಂ, ಚೆಸ್ಕಾಂ ಹಾಗೆ ಜಸ್ಕಾಂ, ಹೆಸ್ಕಾಂ, ಮೆಸ್ಕಾಂ ಈ ಒಂದು ವಲಯಗಳ ಮೇಲೆ ಕಣ್ಣಿಟ್ಟಿರುವಂತದ್ದು. ಸೇಲ್ಗೆ ಸಂಚಲನ ರೂಪಿಸ್ತಾ ಇದೆಯಾ ಟಾಟಾ ಪವರ್ ಕಂಪನಿ? ಇದೊಂದು ದುಷ್ಟ ನಡೆ ಅಂತ ಈಗಾಗಲೇ ಕರ್ನಾಟಕ ವಿದ್ಯುತ್ ನೌಕರರ ಸಂಘ ತಿರುಗಿ ಬಿದ್ದಿದ್ದಾರೆ. ಕರುನಾಡಿನ ಜನ, ಸ್ಥಳೀಯ ಗುತ್ತಿಗೆದಾರರಿಗೂ ಇದು ಮರಣ ಶಾಸನ ಆಗುತ್ತೆ ಎನ್ನುವಂತಹ ಪ್ರಶ್ನೆಗಳು, ಈಗ ಅನುಮಾನಗಳು ಮೂಡ್ತಾ ಇರುವಂತದ್ದು. ಸಾರ್ವಜನಿಕರಿಗೆ ಕೈಗೆಟುಕುವ ಕರೆಂಟ್ ಸಪ್ಲೈ ಈಗ ಟಾಟಾ ಕಂಪನಿಗೆ ಹೋಗುತ್ತಾ? ರಾಜ್ಯದ ಜನ, ವಿದ್ಯುತ್ ನೌಕರರು, ಗುತ್ತಿಗೆದಾರರು ಬೀದಿಗೆ ಬರ್ತಾರೆ. ಸರ್ಕಾರದ ಪವರ್ ಸಪ್ಲೈ ಲೈನ್ಗೆ ಟಾಟಾ ಕಂಪನಿ ನುಸುಳಲು ರೆಡ್ ಕಾರ್ಪೆಟ್ ಅನ್ನ ಹಾಕಲಾಗಿದೆಯಾ ರಾಜ್ಯ ಸರ್ಕಾರದಿಂದ? ಬೆಂಗಳೂರು, ಮಂಗಳೂರು, ಮೈಸೂರು, ಗುಲ್ಬರ್ಗಾ, ಹುಬ್ಬಳ್ಳಿ ವಲಯದಲ್ಲಿ ಟಾಟಾ ಅರ್ಜಿಯನ್ನ ಹಾಕಿದೆ. ಸರ್ಕಾರಿ ವಿದ್ಯುತ್ ಕಂಪನಿಗಳ ಲಾಸ್ ನೆಪದಲ್ಲಿ ಖಾಸಗೀಕರಣಕ್ಕೆ ಈಗ ಸಂಚಲನ ರೂಪಿಸ್ತಾ ಇರುವಂತದ್ದು. ಮರಣ ಶಾಸನಕ್ಕೆ ಇದೀಗ ಮಸಲತ್ತು ಮಾಡ್ತಾ ಇರುವಂತದ್ದು ರಾಜ್ಯ ಸರ್ಕಾರ. ಸಾರ್ವಜನಿಕರಿಗೆ ಕೈಗೆಟುಕುವ ಕರೆಂಟ್ ಸಪ್ಲೈ ಈಗ ಟಾಟಾ ಕಂಪನಿ ಕೈವಶ ಆಗುತ್ತಾ? ರಾಜ್ಯದ ಜನ ಹಾಗೆ ವಿದ್ಯುತ್ ನೌಕರರು, ಗುತ್ತಿಗೆದಾರರು ಬೀದಿಗೆ ಬರೋದಂತೂ ಪಕ್ಕ. ಒಂದು ವೇಳೆ ಏನಾದ್ರೂ ಖಾಸಗೀಕರಣ ಆದ್ರೆ ಸರ್ಕಾರದ ಪವರ್ ಸಪ್ಲೈ ಲೈನ್ಗೆ ಟಾಟಾ ಕಂಪನಿ ನುಸುಳಲು ರೆಡ್ ಕಾರ್ಪೆಟ್ ಅನ್ನ ಹಾಸ್ಕೊಟ್ಟಿದ್ಯಾ ರಾಜ್ಯ ಸರ್ಕಾರ?
ಇದೀಗ ಬೆಂಗಳೂರು, ಮಂಗಳೂರು ಜೊತೆಗೆ ಮೈಸೂರು, ಗುಲ್ಬರ್ಗಾ, ಹುಬ್ಬಳ್ಳಿ ವಲಯದಲ್ಲಿ ಟಾಟಾ ಈಗಾಗಲೇ ಅರ್ಜಿಯನ್ನ ಹಾಕಿರುವಂತದ್ದು. ನಾವು ಪವರ್ ಸಪ್ಲೈಯನ್ನ ಮಾಡ್ತೀವಿ ಅಂತ. ಸರ್ಕಾರಿ ವಿದ್ಯುತ್ ಕಂಪನಿಗಳ ಲಾಸ್ ನೆಪದಲ್ಲಿ ಈಗ ಖಾಸಗೀಕರಣಕ್ಕೆ ಸಂಚನ್ನ ರೂಪಿಸಿರುವಂತದ್ದು. ಸರ್ಕಾರ ಈಗ ಯಾವ ಒಂದು ನಡೆಯನ್ನ ರೂಪಿಸ್ತಾ ಇದೆ ಅಂತಂದ್ರೆ, ಗಮನಿಸ್ತಾ ಹೋಗೋದಾದ್ರೆ ಸರ್ಕಾರಿ ವಿದ್ಯುತ್ ಕಂಪನಿಗಳ ಲಾಸ್ ನೆಪವನ್ನ ಇಟ್ಕೊಂಡು ಖಾಸಗೀಕರಣಕ್ಕೆ ಹೋಗ್ತಾ ಇರುವಂತದ್ದು ಸರ್ಕಾರ. ನೋಡಿ ಯಾವ ರೀತಿಯಾಗಿ ಸಂಚನ್ನ ರೂಪಿಸ್ತಾ ಇದೆ, ಏನ್ ಕೊಡ್ತಾ ಇದೆ ಕಾರಣ ಅಂತಂದ್ರೆ ಸರ್ಕಾರಿ ವಿದ್ಯುತ್ ಕಂಪನಿಗಳು ಲಾಸ್ ಇದೆ ಅಂತ ನೆಪವನ್ನ ಹೇಳ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಖಾಸಗೀಕರಣಕ್ಕೆ ಸಂಚನ್ನ ರೂಪಿಸ್ಕೊಳ್ತಾ ಇರುವಂತದ್ದು ರಾಜ್ಯ ಸರ್ಕಾರ. ಸಾರ್ವಜನಿಕರಿಗೆ ಕೈಗೆಟುಕುವಂತಹ ಕರೆಂಟ್ ಸಪ್ಲೈ ಈಗ ಟಾಟಾ ಕಂಪನಿಗೆ ಕೈವಶ ಆಗುವ ಭೀತಿ ಎದುರಾಗಿದೆ. ಡೆಲ್ಲಿ, ಮುಂಬೈ, ಒಡಿಶಾ ಕಡೆ ಕೈ ತೋರಿಸಿ ಕರೆಂಟ್ ಕಂಪನಿ ಪ್ರೈವೇಟೇಷನ್. ಟಾಟಾ ಕಂಪನಿಯಿಂದ ಸಖತ್ ಸರ್ವಿಸ್ ಅಂತ ಕಣ್ಣೊರೆಸಲು ಕೈ ಸರ್ಕಾರ ತಂತ್ರವನ್ನ ರೂಪಿಸಿಕೊಳ್ತಾ ಇದೆ. ಇಂಧನ ಇಲಾಖೆಯ ನಷ್ಟದ ಮುಖ ತೋರಿಸಿ ಖಾಸಗೀಕರಣಕ್ಕೆ ಮಸಲತ್ತು ಮಾಡ್ತಾ ಇರುವಂತದ್ದು. ಟಾಟಾ ಕಂಪನಿ ಪಬ್ಲಿಕ್ ನೋಟಿಸ್ ಕಂಡು ಕರೆಂಟ್ ಕಂಪನಿ ನೌಕರರು ಈಗ ಕಿಡಿಕಾರ್ತಿದ್ದಾರೆ. ಪ್ರೈವೇಟ್ ಮಾಫಿಯಾ ವಿರುದ್ಧ ದಂಗೆಗೇಳಲು ನೌಕರರು ಹಾಗೆ ಕೆಪಿಟಿಸಿಎಲ್ ಗುತ್ತಿಗೆದಾರರು ತೀರ್ಮಾನವನ್ನ ಕೈಗೊಂಡಿದ್ದಾರೆ. ಇದೀಗ ಡೆಲ್ಲಿ, ಮುಂಬೈ, ಒಡಿಶಾ ಕಡೆ ಕೈ ತೋರಿಸಿ ಕರೆಂಟ್ ಕಂಪನಿ ಪ್ರೈವೇಟೇಷನ್ ಪ್ಲಾನ್ ಅನ್ನ ಮಾಡಿಕೊಂಡಿರುವಂತದ್ದು. ಟಾಟಾ ಕಂಪನಿಯಿಂದ ಸಖತ್ ಸರ್ವಿಸ್ ಅಂತ ಕಣ್ಣೊರೆಸೋದಕ್ಕೆ ಈಗ ಕೈ ಸರ್ಕಾರ ತಂತ್ರವನ್ನ ರೂಪಿಸ್ತಾ ಇದೆ. ಇಂಧನದ ಇಲಾಖೆಯ ನಷ್ಟದ ಮುಖ ತೋರಿಸಿ ಖಾಸಗೀಕರಣಕ್ಕೆ ಮಸಲತ್ತನ್ನ ಮಾಡ್ಕೊಳ್ತಾ ಇದೆಯಾ ರಾಜ್ಯ ಸರ್ಕಾರ. ಇದೀಗ ಟಾಟಾ ಕಂಪನಿ ಪಬ್ಲಿಕ್ ನೋಟಿಸ್ ಅನ್ನ ಕಂಡು ಕರೆಂಟ್ ಕಂಪನಿಯ ನೌಕರರು ಕಿಡಿಕಾರ್ತಾ ಇದ್ದಾರೆ. ಪ್ರೈವೇಟ್ ಮಾಫಿಯಾ ವಿರುದ್ಧ ದಂಗೆಗೇಳಲು ನೌಕರರು ಹಾಗೆ ಕೆಪಿಟಿಸಿಎಲ್ ಗುತ್ತಿಗೆದಾರರು ತೀರ್ಮಾನವನ್ನ ಕೈಗೊಂಡಿದ್ದಾರೆ. ಸರ್ಕಾರದ ವಿರುದ್ಧ ಈಗ ಮತ್ತಷ್ಟು ದಂಗೆಗೇಳಲು ಈಗ ಮಾಫಿಯಾ ವಿರುದ್ಧ ದಂಗೆಗೇಳಲು ನೌಕರರು ಹಾಗೆ ಕೆಪಿಟಿಸಿಎಲ್ ಗುತ್ತಿಗೆದಾರರು ತೀರ್ಮಾನವನ್ನ ಕೈಗೊಂಡಿದ್ದಾರೆ.